ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತಷ್ಟು ಶಕ್ತಿಶಾಲಿ. ದೆಹಲಿ ಮಟ್ಟದಲ್ಲಿ ಸಿದ್ದರಾಮಯ್ಯಗೆ ಪ್ರಮೋಷನ್ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಶಕ್ತಿಶಾಲಿ. ದೆಹಲಿ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಮೋಷನ್. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನೇಮಕ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಐಸಿಸಿ ಆದೇಶ. ಸಿಡಬ್ಲ್ಯೂಸಿ ಸದಸ್ಯರಾಗಿ ಸಿದ್ದರಾಮಯ್ಯ ನೇಮಕ. ಸಿಡಬ್ಲ್ಯೂಸಿ ಕಾಂಗ್ರೆಸ್ ಪಕ್ಷದ ಉನ್ನತ ಮಟ್ಟದ ಸಮಿತಿ. ಅತ್ಯುತ್ತಮ ನಿರ್ಧಾರ ಕೈಗೊಳ್ಳುವ ಸಿಡಬ್ಲ್ಯೂಸಿ ಸಮಿತಿ ದೇಶದ ಪ್ರಮುಖ ಮುಖಂಡರನ್ನೊಳಗೊಂಡ ಸಮಿತಿ ಇದು. ಪಕ್ಷದ ಪ್ರಮುಖ ರಾಜಕೀಯ ಕಾರ್ಯತಂತ್ರಗಳ ಅಂತಿಮ. ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮನ್ನಣೆ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೀಗ ಮತ್ತಷ್ಟು ಶಕ್ತಿಶಾಲಿಯಾಗಿದ್ದಾರೆ. ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಈಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ಅತ್ಯುತ್ತಮ ನಿರ್ಧಾರ ಕೈಗೊಳ್ಳುವಂಥ ಅಂಗವಾಗಿರುವಂಥ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದರೆ ಸಿಡಬ್ಲ್ಯೂಸಿ ಸದಸ್ಯರನ್ನಾಗಿ ತಕ್ಷಣದಿಂದಲೇ ಜಾರಿಗೆ ಬರಬೇಕು ಅಂತ ನೇಮಕ ಕೂಡ ಮಾಡಿಕೊಂಡಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶಿಸೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ರು. ಅವರ ವೈಯಕ್ತಿಕ ನಿಲುವಿನ ನಡುವೆಯೂ ಕೂಡ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪ್ರಭಾವವನ್ನು ವಿಸ್ತರಣೆ ಮಾಡಲಿಕ್ಕೆ, ಅದರ ಜೊತೆಗೆ ವಿರೋಧ ಪಕ್ಷಗಳ ಒಕ್ಕೂಟ ಬಲವರ್ಧನೆಗೆ ಹೈಕಮಾಂಡ್ ಇವರ ಸುದೀರ್ಘ 8 ವರ್ಷಗಳ ಮುಖ್ಯಮಂತ್ರಿ ಅವಧಿಯ ಅನುಭವ ಏನಿದೆ, ಅವರ ಹಿರಿತನ ಏನಿದೆ, ಅದನ್ನು ಈಗ ಬಳಸಿಕೊಳ್ಳಲು ಮುಂದಾಗಿದೆ. ಈ ನೇಮಕಾತಿ ರಾಜ್ಯದಲ್ಲಿ ಅವರ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ, ಅಂದರೆ ಭದ್ರ ಮಾಡಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿಶಾಲಿ ಆಗಿದ್ದಾರೆ. ಯಾಕೆಂತಂದ್ರೆ ಅವರಿಗೀಗ ಪ್ರಮೋಷನ್ ಸಿಕ್ಕಿದೆ. ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರೀಗ ರಾಜೀನಾಮೆಯನ್ನು ನೀಡಿದ್ದಾರೆ, ಹಾಗಾದ್ರೆ ಪಕ್ಷದಲ್ಲಿ ಅವರಿಗೆ ಯಾವ ರೀತಿಯ ಸ್ಥಾನಮಾನ ಸಿಗುತ್ತೆ, ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರಾ ಸಿದ್ದರಾಮಯ್ಯ ಅವರು ಎಂಬ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿತ್ತು. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸೈತ್ಯ ಏನು ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕಾದ ಸಂದರ್ಭದಲ್ಲಿ ಕೆಲವೊಂದು ಆಫರ್ಗಳನ್ನು ಅವರಿಗೆ ಕೊಟ್ಟಿದ್ರು ಎಂಬುದು ಚರ್ಚೆ. ಯಾಕೆಂದರೆ ಪ್ರಮುಖವಾಗಿ ಅವರಿಗೆ ರಾಜ್ಯಸಭೆ ಆಫರ್ ಅನ್ನು ಕೊಟ್ಟಿದ್ರು, ಮತ್ತು ಅದೇ ರೀತಿ ತಮ್ಮ ಮಗನನ್ನು DCM ಮಾಡಿ ಮಿನಿಸ್ಟರ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಏನು ರಾಜ್ಯಸಭೆಗೆ ಸೇರುವ ವಿಚಾರವಾಗಿ ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅಂತ ಕೂಡ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯರು ರಾಹುಲ್ ಗಾಂಧಿ ಮುಂದೆ ಹೇಳಿದ್ದಂಥದ್ದು. ಇದೇ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ತಮ್ಮ ಹಿಡಿತ ಸಾಧಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ತಮ್ಮ ಆಪ್ತರಿಗೆ ಬೇಕಾದಂಥ ಸಚಿವ ಸ್ಥಾನಗಳಾಗಿರ್ಬೋದು ಮತ್ತು ಪ್ರಮುಖ ಖಾತೆಗಳನ್ನು ಕೊಡಿಸುವ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆ ನೇರವಾಗಿ ಚರ್ಚೆ ಮಾಡಿದ್ದು ಉಂಟು, ಮತ್ತು ಒತ್ತಡ ಹಾಕಿದ್ದು ಉಂಟು. ಯಾಕೆಂದರೆ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಇರಬೇಕು ಅಂದರೆ, ಒಂದು ವೇಳೆ ನಾನು ಮುಂದುವರಿಬೇಕು ಅಂದರೂ ಕೂಡ ನನಗೆ ಈ ರೀತಿಯಾದಂಥ ಪೋರ್ಟ್ಫೋಲಿಯೋಗಳನ್ನು ನನ್ನ ಆಪ್ತರಿಗೆ ಕೊಡಬೇಕು ಅಂತ ಚರ್ಚೆ ಆಗಿತ್ತು ಎಂಬುದು ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತರು ಯಾರೆಲ್ಲ ಗುರುತಿಸ್ಕೊಂಡಿದ್ರು, ಬೈರತಿ ಸುರೇಶ್ ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, MB ಪಾಟೀಲ್, ಮತ್ತು ಅದೇ ರೀತಿ ತಮ್ಮ ಆಪ್ತರ ಜೊತೆಯಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅವರಿಗೆಲ್ಲರೂ ಕೂಡ ಮೊದಲ ಬಾರಿಗೆ ಅಂದರೆ ಈಗೇನು DK ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ, ಅದೇ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾ ಇರೋಂಥದ್ದು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರು ಪಕ್ಷದಿಂದ ದೂರ ಉಳಿತಾರ ಎಂಬ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ನಲ್ಲಿ ಆರಂಭ ಆಗಿದ್ರು. ಯಾಕೆಂದರೆ ನೇರವಾಗಿ ಒಂದೇ ದಿನದಲ್ಲಿ ಅವರನ್ನ CM ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಎಂಬ ಚರ್ಚೆಯು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿತ್ತು. ಪ್ರಮುಖವಾಗಿ ಹೈಂದ ಓಟುಗಳು ದೂರ ಆಗುವ ಆತಂಕ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಇತ್ತು. ಅದರಿಂದಾಗಿ ರಾಹುಲ್ ಗಾಂಧಿ ಅವರು ಈಗ ಮತ್ತೊಂದು ಜವಾಬ್ದಾರಿಯನ್ನು, ಅಂದರೆ ನಿಮಗೆ ರಾಜ್ಯಸಭೆ ಬೇಡ ಅಂತ ಹೇಳಿದ್ರು ಕೂಡ ಮತ್ತೊಂದು ಜವಾಬ್ದಾರಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ನೀಡಿರುವಂಥದ್ದು. ಪ್ರಮುಖವಾಗಿ CWC ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನು ಸದಸ್ಯರನ್ನಾಗಿ ಸಿದ್ದರಾಮಯ್ಯರನ್ನ ಮಾಡಿರುವಂಥದ್ದು, ಇದು ಸಾಕಷ್ಟು ದೊಡ್ಡ ಜವಾಬ್ದಾರಿ ಕೂಡ ಆಗಿರೋದು. ಪ್ರಮುಖವಾಗಿ ಪಕ್ಷದಲ್ಲಿ ಆಗುವಂತಹ ಜವಾಬ್ದಾರಿಗಳನ್ನು ಏನು ಪ್ರಮುಖ ನಿರ್ಣಯಗಳನ್ನು ಕೂಡ ಇದೇ ವರ್ಕಿಂಗ್ ಕಮಿಟಿಯಲ್ಲಿ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಏನು ಪಟ್ಟಿ ಅಂದರೆ ಯಾವುದಾದ್ರೂ ರಾಜ್ಯಸಭೆ ಆಗಿರ್ಬೋದು ಮತ್ತು ವಿಧಾನಸಭೆ ಆಗಿರ್ಬೋದು ಮತ್ತು ಪ್ರಮುಖವಾಗಿ ಲೋಕಸಭೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಾಗಿರ್ಬೋದು ಇಲ್ಲೇ ಕೂಡ ಚರ್ಚೆ ಆಗುವಂಥದ್ದು. ಅದೇ ರೀತಿ ರಾಜ್ಯ ಆಗಿರ್ಬೋದು ರಾಷ್ಟ್ರದ ಮಟ್ಟದಲ್ಲಿ ಎಲ್ಲ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಪಕ್ಷದಲ್ಲಿ, ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ಈ ವರ್ಕಿಂಗ್ ಕಮಿಟಿಯಲ್ಲೇ ಚರ್ಚೆ ಆಗುವಂಥದ್ದು. ಇಲ್ಲಿ ನಿರ್ಣಯ ಆದ ನಂತರವೇ ಮುಂದಿನ ತೀರ್ಮಾನಗಳು ಕೂಡ ಆಗುವಂಥದ್ದು. ಅದರಿಂದಾಗಿ ಈ ಕಮಿಟಿಯಲ್ಲಿ ಸಿದ್ದರಾಮಯ್ಯಗೆ ಅವಕಾಶ ಸಿಕ್ಕಿರೋದು ಎಲ್ಲೋ
ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಮತ್ತಷ್ಟು ಹಿಡಿತ ಸಾಧಿಸುವ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಈ ಅವಕಾಶ ಅವ್ರಿಗೂ ಕೂಡ ಒಂದು ರೀತಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಾಗಿರ್ಬೋದು ಮತ್ತು ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಆದರೂ ಕೂಡ ಅದು ಸಿದ್ದರಾಮಯ್ಯನ ಗಮನಕ್ಕೆ ಬರುತ್ತದೆ. ಅವರ ಅನುಮತಿ ಪಡೆದ ಮೇರೆಗೆ ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಟಿಕೆಟ್ ಹಂಚಿಕೆ, ಯಾಕೆಂದ್ರೆ 2028ಕ್ಕೆ ಬರುವಂತಹ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಏನು ಟಿಕೆಟ್ ಹಂಚಿಕೆ ಆಗುತ್ತೆ, ಮತ್ತೆ ರಾಜ್ಯಸಭೆಯಲ್ಲಿ ಏನು ಟಿಕೆಟ್ ಹಂಚಿಕೆ ಆಗುತ್ತೆ, ಮತ್ತೆ ಅದೇ ರೀತಿ ಲೋಕಸಭೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಹಂಚಿಕೆ ಆಗುತ್ತೆ, ಅದು ಕೂಡ ಈ ವರ್ಕಿಂಗ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತೆ. ಆಗ ಕೂಡ ಸಿದ್ದರಾಮಯ್ಯ ತಮ್ಮ ತಾರತಮ್ಯವನ್ನು ಮುಂದುವರಿಸುವ ಸಾಧ್ಯತೆ ಈ ವರ್ಕಿಂಗ್ ಕಮಿಟಿ ಮೂಲಕ ಇರುವಂಥದ್ದು. ಅದರಿಂದಾಗಿ ಈ ಸದಸ್ಯತ್ವ ಸ್ಥಾನ ಎಲ್ಲೋ ಒಂದ್ ಕಡೆ ಅವರಿಗೆ ಮತ್ತಷ್ಟು ಆನೆ ತಂದಂತ ಆಗಿರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.